ನೋಡೋದಾದ್ರೆ ಡೇ 11 ಆರ್ಮಿ ಸೈನ್ಸ್ ಟಾಪ್ 30 ಕ್ವಶನ್ಸ್ ನೋಡ್ಕೊಂಡು ಬರೋಣ 11ನೇ ದಿನ. ಸೊ ಡೈಲಿ ನಿಮಗೆ 6 PM ಸಂಜೆ ಕಂಪ್ಲೀಟ್ ವಿಡಿಯೋ ಡೈಲಿ ಸಿಗ್ತಾನೆ ಇರುತ್ತೆ. PDF ಕೂಡ ವಾಟ್ಸಪ್ಪಲ್ಲಿ ಫ್ರೀಯಾಗಿ ಸಿಗುತ್ತೆ. ಮೊದಲನೇದಾಗಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ 10 ಕ್ವಶನ್ ನೋಡೋಣ. ಟೋಟಲ್ 30 ಕ್ವಶನ್. ಇದು ಒಂದು 50 days ಚಾಲೆಂಜ್ ಆಗಿದೆ. pH 7 ಅದು ಯಾವುದು, 7 ಇದ್ದರೆ ಅದು ಯಾವುದಾಗುತ್ತೆ ಅಂತ ಕೇಳಿದರೆ ನೋಡಿ, ಆಮ್ಲ ಆಸಿಡ್ ಆಗುತ್ತೆ. ಎರಡನೇದು ಬೇಸ್, ಉದಾಹರಣೆ ಏನು? ಉತ್ತರ ನೋಡಿದ್ರೆ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್. ಆಮೇಲೆ ಪೆರಿಡಿಕ್ ಟೇಬಲ್ ನಲ್ಲಿ ಮೊದಲ ಅಂಶ ಯಾವುದು ಅಂತ ಕೇಳಿದರೆ ಉತ್ತರ ನೋಡಿದ್ರೆ ಹೈಡ್ರೋಜನ್. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಅದಕ್ಕಿಂತ ಮೊದಲು ಫ್ರೀಯಾಗಿ ಕ್ಲಾಸಸ್ ಬೇಕಾದರೆ ಯೋಧಾಸ್ ಕ್ಲಾಸಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಾಗೆ ವಾಟ್ಸಪ್ ಚಾನಲ್ ಕೂಡ ಇದೆ, ಜಾಯ್ನ್ ಆಗಿ. ಇಂಪಾರ್ಟೆಂಟ್ PDF ನಿಮ್ಗೆ ಫ್ರೀಯಾಗಿ ಸಿಗ್ತವೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್. H2SO4 ಯಾವ ಆಮ್ಲ? H2SO4 ಸಲ್ಫ್ಯೂರಿಕ್ ಆಮ್ಲ. 5ನೇ ಪ್ರಶ್ನೆ. ಲೋಹಗಳು ವಿದ್ಯುತ್ ಲೋಹಗಳು ವಿದ್ಯುತ್ ಸಾಗಿಸುತ್ತವೆ ಅಂತ ಕೇಳಿದರೆ ಹೌದು, ಲೋಹಗಳು ವಿದ್ಯುತ್ ಅನ್ನು ಸಾಗಿಸುತ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. NaCl ಯಾವ ಪ್ರಕಾರದ ಸಂಯೋಗವಾಗಿದೆ ಅಂತ ಕೇಳಿದರೆ ಅಯಾನಿಕ್ ಸಂಯೋಗ. ನೆಕ್ಸ್ಟ್ 7 ಕ್ವಶನ್ ನೋಡೋದಾದ್ರೆ ದ್ರಾವಣ ಎಂದರೇನು? ಸೊ ದ್ರಾವಕ ಪ್ಲಸ್ ದ್ರವ್ಯ ಮಿಶ್ರಣವನ್ನು ದ್ರಾವಣ ಎನ್ನುವರು. ದ್ರಾವಕ ಪ್ಲಸ್ ದ್ರವ್ಯ ಮಿಶ್ರಣ ಮಾಡುವುದನ್ನು ದ್ರಾವಣ ಎನ್ನುವರು. 9ನೇ ಪ್ರಶ್ನೆ. ಗ್ಯಾಸಿನ ಅತ್ಯಂತ ಹಗುರವಾದುದು ಯಾವುದು? ಹೈಡ್ರೋಜನ್. ಗ್ಯಾಸ್ನಲ್ಲಿ ಅತ್ಯಂತ ಹಗುರವಾದುದು ಯಾವುದು? ಹೈಡ್ರೋಜನ್. ರಸ್ಟ್ ಫಾರ್ಮುಲಾ ಏನಂತ ಕೇಳಿದರೆ Fe2O3XH2O. ಓಕೆ, ಫಿಸಿಕ್ಸ್ ಕಡೆ ಬರೋಣ. ಭೌತಶಾಸ್ತ್ರ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. 11ನೇ ಪ್ರಶ್ನೆ. ವೇಗ = ಡ್ಯಾಶ್. ವೇಗದ ಸೂತ್ರ. ವೇಗ ಅಂದ್ರೆ ಸ್ಪೀಡ್ = ಡ್ಯಾಶ್ ಅಂತ ಕೇಳಿದರೆ ಆನ್ಸರ್ ನೋಡಿದ್ರೆ V = D/T. V ಅಂದ್ರೆ ವೆಲಾಸಿಟಿ = dt. ಓಕೆ, ನೆಕ್ಸ್ಟ್ ಕ್ವಶನ್. ಆಕ್ಸಿಲರೇಷನ್ ಯೂನಿಟ್ ಏನು? mr². ಓಕೆ, ನ್ಯೂಟನ್ ಸೆಕೆಂಡ್ ಲಾ ಫಾರ್ಮುಲಾ ಏನು ಕೇಳಿದಾನೆ? F = ma. ನ್ಯೂಟನ್ ಸೆಕೆಂಡ್ ಲಾ ಫಾರ್ಮುಲಾ. 14ನೇ ಪ್ರಶ್ನೆ. ಪ್ರೆಷರ್ ಫಾರ್ಮುಲಾ ಏನಂತ ಕೇಳಿದಾನೆ? P = F/A, ಫೋರ್ಸ್ / ಆಕ್ಸಿಲರೇಷನ್. ವರ್ಕ್ ಯೂನಿಟ್ ಏನು? ಜೌಲ್. 15ನೇ ಪ್ರಶ್ನೆ. ವರ್ಕ್ ಯೂನಿಟ್ ಜೌಲ್ ಆಗುತ್ತೆ. PDF ಈ ತರ ಆಗುತ್ತೆ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನಂತ ಕೇಳಿದಾನೆ? ಸೊ ನೀವು ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಬೋದು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಯಾವ ರೀತಿ ಇರುತ್ತೆ ಅಂತ. ಸೊ Ke = 1/2mv². ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನಂತ ಕೇಳಿದಾನೆ? ಸೊ ಪೊಟೆನ್ಷಿಯಲ್ ಎನರ್ಜಿ ಯಾವ ರೀತಿ ಇರುತ್ತೆ ನೋಡಿ, Pe = mgh. ಅಷ್ಟೇ. 18ನೇ ಪ್ರಶ್ನೆ. ಕರೆಂಟ್ ಫ್ಲೋ ಡೈರೆಕ್ಷನ್ ಏನು? ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಬರೋದು. ಓಕೆ, ಫ್ಯೂಸ್ ಏಕೆ ಉಪಯೋಗಿಸುತ್ತಾರೆ? ಹೆಚ್ಚು ಕರೆಂಟ್ ಬಂದಾಗ ಸರ್ಕ್ಯೂಟ್ ಪ್ರೊಟೆಕ್ಟ್ ಮಾಡಲು. ಫ್ಯೂಸ್ ಏಕೆ ಉಪಯೋಗಿಸ್ತಾರೆ ಅಂದರೆ ಓವರ್ ವೋಲ್ಟೇಜ್ ಕರೆಂಟ್ ಬಂದಾಗ ಸೊ ವೋಲ್ಟೇಜ್ ಕಂಟ್ರೋಲ್ ಮಾಡಬೇಕಲ್ಲ, ಅವಾಗ ಫ್ಯೂಸನ್ನು ಯೂಸ್ ಮಾಡ್ತಾರೆ. ಓಕೆ, ಮ್ಯಾಗ್ನೆಟಿಕ್ ನಲ್ಲಿ ಪೋಲ್ಸ್ ಎಷ್ಟು? 2. ಯಾವ ಅಂತ ಕೇಳಿದ್ರೆ ನಾರ್ತ್ ಮತ್ತು ಸೌತ್. ಇನ್ನು ಬಯಾಲಜಿ, ವೆರಿ ಇಂಪಾರ್ಟೆಂಟ್. 10 ಕ್ವಶನ್ಸ್. ಫೋಟೋಸಿಂಥಸಿಸ್ಗೆ ಬೇಕಾದವು ಯಾವುವು? ಸೂರ್ಯಕಿರಣ ಪ್ಲಸ್ CO2 ಪ್ಲಸ್ ನೀರು. ಇವು 3 ಫೋಟೋಸಿಂಥಸಿಸ್ಗೆ ಬೇಕಾದವು. ವಿಟಮಿನ್ ಡಿ
ಡಿಫಿಷಿಯನ್ಸಿ ಏನು? ರಿಕೆಟ್ಸ್. ಕಿಡ್ನಿ ಕೆಲಸ ಏನು? ರಕ್ತವನ್ನು ಶುದ್ಧೀಕರಣ ಮಾಡುವುದು ಕಿಡ್ನಿ ಕೆಲಸ. ಬ್ಲಡ್ ಗ್ರೂಪ್ ನಲ್ಲಿ ಎಷ್ಟು ವಿಧ? ಬ್ಲಡ್ ಗ್ರೂಪ್, ಮನುಷ್ಯನ ಬ್ಲಡ್ ಗ್ರೂಪ್ ನಲ್ಲಿ ಎಷ್ಟು ವಿಧ ಕೇಳ್ತಾನೆ. ಸೊ 4 ವಿಧ ನೋಡ್ಬೋದು. ಯಾವ್ಯಾವ ಅಂದ್ರೆ 1 A, 2 B, 3 AB, 4 O ಪಾಸಿಟಿವ್, A ಪಾಸಿಟಿವ್, B ಪಾಸಿಟಿವ್, AB ಪಾಸಿಟಿವ್. ಸೊ ಈ ತರ AB O. ಲಾರ್ಜೆಸ್ಟ್ ಬೋನ್ ಯಾವುದು? ಲಾರ್ಜೆಸ್ಟ್ ಬೋನ್ ಯಾವುದು ಅಂದ್ರೆ ಫೀಮರ್ ಆಗುತ್ತೆ. 26ನೇ ಪ್ರಶ್ನೆ, ಸ್ಮಾಲೆಸ್ಟ್ ಬೋನ್ ಯಾವುದು? ಸ್ಟೆಪ್ಸ್. ರೆಸ್ಪಿರೇಷನ್ ಯಾವ ಅಂಗದಲ್ಲಿದೆ? ಲಂಗ್ಸ್ ನಲ್ಲಿದೆ. ಇನ್ನು ನರ್ವಸ್ ಸಿಸ್ಟಮ್ ಮುಖ್ಯ ಅಂಗ ಯಾವುದು? ಬ್ರೈನ್. ಬ್ರೈನ್ ಅಲ್ಲಿ. ಸೊ ನರ್ವಸ್ ಸಿಸ್ಟಮ್ಗೆ ಮುಖ್ಯ ಅಂಗ ಆಗುತ್ತೆ. ಓಕೆ, ಈ ರೀತಿ. ಪ್ಲಾನೆಟ್ ಬ್ರೀತಿಂಗ್ ಪ್ರೊಸೆಸ್ ಏನು? ರಿಫ್ರೆಷನ್. ಪ್ಲಾನೆಟ್ ಕೆಲಸ ಏನು? ರಕ್ತ ಚಮ್ಮುವುದು, ಇಂಗ್ಲಿಷ್ನಲ್ಲಿ ಫ್ಲೋಟಿಂಗ್ ಅಂತ ಕರೀತಾರೆ. ಇವು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು. ಸೊ ಇನ್ನು ನೆಕ್ಸ್ಟ್ ಡೈಲಿ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.